ಬಿಎಂಆರ್ಸಿಎಲ್ ಹೈ ವೋಲ್ಟೇಜ್ ಮೀಟಿಂಗ್ ರದ್ದಾಗಿದೆಯಂತೆ. ಇಂದು ನಡೆಯಬೇಕಾಗಿದ್ದ ಮೀಟಿಂಗ್ ಕ್ಯಾನ್ಸಲ್. ಬಿಎಂಆರ್ಸಿಎಲ್ ಹೈ ವೋಲ್ಟೇಜ್ ಮೀಟಿಂಗ್ ಸದ್ಯಕ್ಕೆ ನಡೀತಾ ಇಲ್ಲ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಈಗಷ್ಟೇ ಡಿಕೆ ಶಿವಕುಮಾರ್ ಅವರು ಮಾತನಾಡ್ತಾ ಇದ್ದದ್ದನ್ನ ಗಮನಿಸಿದ್ವಿ. ರಾಜ್ಯ ಸರ್ಕಾರದ ನಿರ್ಧಾರದಿಂದಾಗಿ ತಾತ್ಕಾಲಿಕವಾಗಿ ದರ ಏರಿಕೆ ಸ್ಟಾಪ್ ಆಗಿದೆಯೇ ಹೊರತು ದರ ಏರಿಕೆ ವಿಚಾರಕ್ಕಾಗ್ಲಿ ಅಥವಾ ಅದನ್ನು ಸ್ಟಾಪ್ ಮಾಡಲಿಕ್ಕಾಗ್ಲಿ ಕೇಂದ್ರ ಸರ್ಕಾರದ ಪ್ರತಿನಿಧಿಗಳು ರಾಜ್ಯ ಸರ್ಕಾರವನ್ನ ಸಂಪರ್ಕ ಮಾಡಿಲ್ಲ ಅನ್ನೋದು ಡಿಕೆ ಶಿವಕುಮಾರ್ ಅವರ ಹೇಳಿಕೆ. ಡೀಟೇಲ್ಸ್ನೊಂದಿಗೆ ನಮ್ಮ ಪ್ರತಿನಿಧಿ ದೀಪ್ತಿ ತೋಳ್ಪಾಡಿ ನೇರ ಸಂಪರ್ಕದಲ್ಲಿ. ದೀಪ್ತಿ, ಮೀಟಿಂಗ್ ಕ್ಯಾನ್ಸಲ್ ಇದನ್ನ ನಾವು ಹೇಗೆ ಗಮನಿಸಬೇಕು? ದರ ಏರಿಕೆ ಸ್ಟಾಪ್ ಆಗುತ್ತಾ ಅಥವಾ ದರ ಏರಿಕೆ ಮಾಡಬೇಕಾ ಬೇಡವಾ ಅನ್ನೋ ಗೊಂದಲ ಇತ್ತಾ ಇದ್ಲ, ಅದು ಮುಂದುವರಿಯುತ್ತಾ ಅಂತ ಹೇಳಿ? ಸ್ಮಿತಾ, ಸದ್ಯಕ್ಕಂತೂ ದರ ಏರಿಕೆ ಮಾಡ್ತಾರಾ ಇಲ್ವಾ ಅನ್ನೋ ಒಂದು ಗೊಂದಲ ಮುಂದುವರಿಯುತ್ತೆ. ಯಾಕಂತ ಹೇಳಿದ್ರೆ ಇವತ್ತು ಸಭೆಯಲ್ಲಿ ಚರ್ಚೆ ಆಗ್ತಾ ಇತ್ತು. ಇದನ್ನೇನ್ ಕೈ ಬಿಡಬೇಕಾ ಅಥವಾ ಪರಿಷ್ಕೃತ ದರ ಏನು 5% ಮಾಡಿದ್ರು ಅದನ್ನ ಇಳಿಕೆ ಮಾಡಬೇಕಾ ಅಥವಾ ಅಷ್ಟನ್ನೇ ಮಾಡಬೇಕಾ, ಯಾವ್ದ್ರ ಬಗ್ಗೆ ಹೇಗ್ ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಾ ಇತ್ತು. ಆದ್ರೆ ಇದೀಗ ಮೀಟಿಂಗ್ ಆಗಿರುವಂತದ್ದು. ಇವಾಗ 3 ಗಂಟೆಗೆ ಬಿಎಂಆರ್ಸಿಎಲ್ ಕಚೇರಿಯಲ್ಲಿ ಮೀಟಿಂಗ್ ನಡೆಯುತ್ತೆ ಅಂತ ಹೇಳಿ ನಿನ್ನೆ ತನಕ ಬಿಎಂಆರ್ಸಿಎಲ್ ಅಧಿಕಾರಿಗಳು ಮಾಹಿತಿಯನ್ನ ಕೊಟ್ಟಿದ್ರು. ಆದ್ರೆ ಇವತ್ತು ಏಕಾಏಕಿ ಸಿಎಂಒ ಹಾಗೆ ಡಿಸಿಎಂಒ ಬಜೆಟ್ ಮೀಟಿಂಗ್ ಇರುವಂತಹ ಹಿನ್ನೆಲೆಯಲ್ಲಿ ಬಿಎಂಆರ್ಸಿಎಲ್ ಎಲ್ಲ ಅಧಿಕಾರಿಗಳು ಕೂಡ ವಿಧಾನಸೌಧದಲ್ಲೇ ಇರುವಂತದ್ದು. ಹೀಗಾಗಿ ಅನಿವಾರ್ಯ ಕಾರಣಗಳಿಂದ ನಮಗೆ ವಿಡಿಯೋ ಕಾನ್ಫರೆನ್ಸ್ ಮೀಟಿಂಗ್ ಏನಿತ್ತು ಅದನ್ನ ಮಾಡೋದಕ್ಕೆ ಆಗ್ತಾ ಇಲ್ಲ. ನಾವು ನೋಡ್ತೀವಿ, ಡೇಟ್ ಅನ್ನ ಫಿಕ್ಸ್ ಮಾಡ್ತೀವಿ ಅಂತ. ಮಾಹಿತಿ ಪ್ರಕಾರ ಈಗ ಬಂದಿರುವಂತಹ ಮಾಹಿತಿ ಪ್ರಕಾರ ನಾಳೆಗೆ ಆಗ್ಬೋದು ಅಂತ. ಆದ್ರೆ ಕೆಲವು ಹೇಳ್ತಾ ಇರುವಂತದ್ದು ನಾಳೆನೂ ಇಲ್ಲ. ಆ ಡೇಟ್ ಅನ್ನ ಫಿಕ್ಸ್ ಮಾಡೋದಕ್ಕೆ ನಮಗೆ ಇನ್ನೂ ಕೂಡ ಸಮಯಾವಕಾಶ ಬೇಕು. ವಾರದಲ್ಲಿ ಮಾಡುವಂತಹ ಸಾಧ್ಯತೆ ಇದೆ. ಅವತ್ತು ಮೀಟಿಂಗ್ ಅನ್ನ ಮಾಡಿ ಯಾವ ರೀತಿಯ ನಿರ್ಧಾರವನ್ನ ತಗೊಳ್ಬೇಕು ಅನ್ನೋದ್ರ ಬಗ್ಗೆ ಚರ್ಚೆಯನ್ನ ಮಾಡ್ತೀವಿ ಅನ್ನೋದು ಗೊತ್ತಾಗ್ತಾ ಇದೆ. ಅಂದ್ರೆ ಈ ಹಿಂದೆ ನೋಡೋಂಗಿದ್ರೆ ಶನಿವಾರದವರೆಗೂ, ಅಂದ್ರೆ ಮೊನ್ನೆ ಶನಿವಾರದವರೆಗೂ ಅಧಿಕಾರಿಗಳು ಏನ್ ಹೇಳ್ತಾ ಇತ್ತು ಅಂತ ಹೇಳಿದ್ರೆ, ನಮಗೇನು ಸೂಚನೆ ಬಂದಿಲ್ಲ, ಹೀಗಾಗಿ ನಾವು ದರವನ್ನ ಸೋಮವಾರದಿಂದ ಮಾಡ್ತೀವಿ ಅಂತ ಹೇಳಿ. ಆದ್ರೆ ಕೇಂದ್ರದಿಂದ ಸೂಚನೆ ಬಂದಂತಹ ಬೆನ್ನಲ್ಲೇ ಇವತ್ತು ಮಾಡೋದಿಲ್ಲ, ಆದ್ರೆ ಏನು ಸಭೆ ಆದ ನಂತರ ಇದರದೊಂದು ನಿರ್ಧಾರವನ್ನ ಪ್ರಕಟ ಮಾಡ್ತೀವಿ ಅಂತ. ಆದ್ರೆ ಇವತ್ತು ಸಭೆ ಕೂಡ ಮುಂದೂಡಿಕೆ ಆಗಿರುವಂತದ್ದು. ಹೀಗಾಗಿ ಮತ್ತೆ ಗೊಂದಲ ಮುಂದುವರಿಯುತ್ತೆ. ಗೊಂದಲ ಅಂತ ಹೇಳಿದ್ರೆ ಯಥಾ ಪ್ರಕಾರ ಇವಾಗ ಏನ್ ರೇಟ್ ಇದೆಯೋ ಅದೇ ಇರುತ್ತೆ. ಆದ್ರೆ ಜಾಸ್ತಿ ಆಗುತ್ತಾ ಕಡಿಮೆ ಆಗುತ್ತಾ ಅನ್ನೋ ಒಂದು ಗೊಂದಲ ಹಾಗೆ ಉಳಿಯುವಂತದ್ದು. ನಾಳೆ ಏನಾದ್ರೂ ಸಭೆಯನ್ನ ಮಾಡಲಿಲ್ಲ ಅಂತ ಹೇಳಿದ್ರೆ ಈ ವಾರದಲ್ಲಿ ಏನಾದ್ರೂ ಮಾಡ್ತಾರ, ವಾರದಲ್ಲಿ ಮಾಡುವಂತಹ ಮೀಟಿಂಗ್ ನಲ್ಲಿ ದರನ್ನ ಕ್ಯಾನ್ಸಲ್ ಮಾಡ್ತಾರ ಅಥವಾ ಇರುವಂತಹ 5% ದರ ಏನು ನಿಗದಿ ಮಾಡಬೇಕು ಅಂತ ಅನ್ಕೊಂಡಿದ್ರು ಅದೇ ಜಾರಿ ಆಗುತ್ತಾ ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಕ್ಲಾರಿಟಿ ಸಿಗಬೇಕಾಗಿದೆ. ಸ್ಮಿತಾ, ಧನ್ಯವಾದ ದೀಪ್ತಿ ಮಾಹಿತಿಗಾಗಿ. ಬಿಎಂಆರ್ಸಿಎಲ್ ಟಿಕೆಟ್ ದರ ಏರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರ್ಧಾರವನ್ನ ಕೈಗೊಳ್ಳಲಿಕ್ಕೆ ನಿಗದಿ ಮಾಡಲಾಗಿದ್ದ ಸಭೆ ಇದೀಗ ರದ್ದಾಗಿದೆ. ಕಮಿಟಿ ಸಭೆ ರದ್ದಾಗಿರೋದ್ರಿಂದ ಟಿಕೆಟ್ ದರ ಪರಿಷ್ಕರಣೆ ಈ ವಿಚಾರ ಇದೀಗ ಮತ್ತಷ್ಟು ಗೊಂದಲಕ್ಕೆ ಕಾರಣವಾಗ್ತಾ ಇದೆ. ತಾತ್ಕಾಲಿಕವಾಗಿ 5% ದರ ಏರಿಕೆಯ ನಿರ್ಧಾರವನ್ನ ತಡೆ ಹಿಡಿಯಲಾಗಿತ್ತು. ಈ ಬಗ್ಗೆ ಅಂತಿಮ ನಿರ್ಧಾರ ಇವತ್ತಿನ ಈ ಕಮಿಟಿ ಸಭೆಯಲ್ಲಾಗಬೇಕಾಗಿತ್ತು. ಆದರೆ ಸಭೆ ರದ್ದಾಗಿರೋದ್ರಿಂದ ಮುಂದೇನು ಈ ಗೊಂದಲ ಮುಂದುವರೆದಿದೆ. ಇವತ್ತು ನಡಿಬೇಕಾಗಿದ್ದ ಬಿಎಂಆರ್ಸಿಎಲ್ನ ಸಭೆ ರದ್ದಾಗಿದೆ. ಹಾಗಾದ್ರೆ ಟಿಕೆಟ್ ದರ ಪರಿಷ್ಕರಣೆ ಇದರ ಕತೆ ಏನಾಗುತ್ತೆ? ಸದ್ಯಕ್ಕಿರುವ ಗೊಂದಲ ಇದು. ಬಿಎಂಆರ್ಸಿಎಲ್ ಹೈ ವೋಲ್ಟೇಜ್ ಮೀಟಿಂಗ್ ರದ್ದಾಗಿದೆಯಂತೆ. ಇಂದು ನಡೆಯಬೇಕಾಗಿದ್ದ ಮೀಟಿಂಗ್ ಕ್ಯಾನ್ಸಲ್. ಬಿಎಂಆರ್ಸಿಎಲ್ ಹೈ ವೋಲ್ಟೇಜ್ ಮೀಟಿಂಗ್ ಸದ್ಯಕ್ಕೆ ನಡೀತಾ ಇಲ್ಲ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಈಗಷ್ಟೇ ಡಿಕೆ ಶಿವಕುಮಾರ್ ಅವರು ಮಾತನಾಡ್ತಾ ಇದ್ದದ್ದನ್ನ ಗಮನಿಸಿದ್ವಿ. ರಾಜ್ಯ ಸರ್ಕಾರದ ನಿರ್ಧಾರದಿಂದಾಗಿ ತಾತ್ಕಾಲಿಕವಾಗಿ ದರ ಏರಿಕೆ ಸ್ಟಾಪ್ ಆಗಿದೆಯೇ ಹೊರತು ದರ ಏರಿಕೆ ವಿಚಾರಕ್ಕಾಗ್ಲಿ ಅಥವಾ ಅದನ್ನು ಸ್ಟಾಪ್ ಮಾಡಲಿಕ್ಕಾಗ್ಲಿ ಕೇಂದ್ರ ಸರ್ಕಾರದ ಪ್ರತಿನಿಧಿಗಳು ರಾಜ್ಯ ಸರ್ಕಾರವನ್ನ ಸಂಪರ್ಕ ಮಾಡಿಲ್ಲ ಅನ್ನೋದು ಡಿಕೆ ಶಿವಕುಮಾರ್ ಅವರ ಹೇಳಿಕೆ.
ಡೀಟೇಲ್ಸ್ನೊಂದಿಗೆ ನಮ್ಮ ಪ್ರತಿನಿಧಿ ದೀಪ್ತಿ ತೋಡ್ಪಾಡಿ ನೇರ ಸಂಪರ್ಕದಲ್ಲಿ. ದೀಪ್ತಿ, ಮೀಟಿಂಗ್ ಕ್ಯಾನ್ಸಲ್, ಇದನ್ನ ನಾವು ಹೇಗೆ ಗಮನಿಸಬೇಕು? ದರ ಏರಿಕೆ ಸ್ಟಾಪ್ ಆಗುತ್ತಾ ಅಥವಾ ದರ ಏರಿಕೆ ಮಾಡಬೇಕಾ ಬೇಡವಾ ಅನ್ನೋ ಗೊಂದಲ ಇತ್ತಾ ಇಲ್ಲ, ಅದು ಮುಂದುವರಿಯುತ್ತಾ ಅಂತ ಹೇಳಿ? ಸ್ಮಿತಾ, ಸದ್ಯಕ್ಕಂತೂ ದರ ಏರಿಕೆ ಮಾಡ್ತಾರಾ ಇಲ್ವಾ ಅನ್ನೋ ಒಂದು ಗೊಂದಲ ಮುಂದುವರಿಯುತ್ತೆ. ಯಾಕಂತ ಹೇಳಿದ್ರೆ ಇವತ್ತು ಸಭೆಯಲ್ಲಿ ಚರ್ಚೆ ಆಗ್ತಾ ಇತ್ತು, ಇದನ್ನೇನ್ ಕೈ ಬಿಡಬೇಕಾ ಅಥವಾ ಪರಿಷ್ಕೃತ ದರ ಏನು 5% ಮಾಡಿದ್ರು ಅದನ್ನ ಇಳಿಕೆ ಮಾಡಬೇಕಾ ಅಥವಾ ಅಷ್ಟನ್ನೇ ಮಾಡಬೇಕಾ, ಯಾವ್ದ್ರ ಬಗ್ಗೆ ಹೇಗ್ ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಾ ಇತ್ತು. ಆದ್ರೆ ಇದೀಗ ಮೀಟಿಂಗ್ ಆಗಿರುವಂತದ್ದು. ಇವಾಗ 3 ಗಂಟೆಗೆ ಬಿಎಂಆರ್ಸಿಎಲ್ ಕಚೇರಿಯಲ್ಲಿ ಮೀಟಿಂಗ್ ನಡೆಯುತ್ತೆ ಅಂತ ಹೇಳಿ ನಿನ್ನೆ ತನಕ ಬಿಎಂಆರ್ಸಿಎಲ್ ಅಧಿಕಾರಿಗಳು ಮಾಹಿತಿಯನ್ನ ಕೊಟ್ಟಿದ್ರು. ಆದ್ರೆ ಇವತ್ತು ಏಕಾಏಕಿ ಸಿಎಂಒ ಹಾಗೆ ಡಿಸಿಎಂಒ ಬಜೆಟ್ ಮೀಟಿಂಗ್ ಇರುವಂತಹ ಹಿನ್ನೆಲೆಯಲ್ಲಿ ಬಿಎಂಆರ್ಸಿಎಲ್ ಎಲ್ಲ ಅಧಿಕಾರಿಗಳು ಕೂಡ ವಿಧಾನಸೌಧದಲ್ಲೇ ಇರುವಂತದ್ದು. ಹೀಗಾಗಿ ಅನಿವಾರ್ಯ ಕಾರಣಗಳಿಂದ ನಮಗೆ ವಿಡಿಯೋ ಕಾನ್ಫರೆನ್ಸ್ ಮೀಟಿಂಗ್ ಏನಿತ್ತು ಅದನ್ನ ಮಾಡೋದಕ್ಕೆ ಆಗ್ತಾ ಇಲ್ಲ. ನಾವು ನೋಡ್ತೀವಿ, ಡೇಟ್ ಅನ್ನ ಫಿಕ್ಸ್ ಮಾಡ್ತೀವಿ ಅಂತ. ಮಾಹಿತಿ ಪ್ರಕಾರ, ಈಗ ಬಂದಿರುವಂತಹ ಮಾಹಿತಿ ಪ್ರಕಾರ ನಾಳೆಗೆ ಆಗ್ಬಹುದು ಅಂತ. ಆದ್ರೆ ಕೆಲವು ಹೇಳ್ತಾ ಇರುವಂತದ್ದು ನಾಳೆನೂ ಇಲ್ಲ, ಆ ಡೇಟ್ ಅನ್ನ ಫಿಕ್ಸ್ ಮಾಡೋದಕ್ಕೆ ನಮಗೆ ಇನ್ನೂ ಕೂಡ ಸಮಯಾವಕಾಶ ಬೇಕು, ವಾರದಲ್ಲಿ ಮಾಡುವಂತಹ ಸಾಧ್ಯತೆ ಇದೆ. ಅವತ್ತು ಮೀಟಿಂಗ್ ಅನ್ನ ಮಾಡಿ ಯಾವ ರೀತಿಯ ನಿರ್ಧಾರವನ್ನ ತಗೊಳ್ಬೇಕು ಅನ್ನೋದ್ರ ಬಗ್ಗೆ ಚರ್ಚೆಯನ್ನ ಮಾಡ್ತೀವಿ ಅನ್ನೋದು ಗೊತ್ತಾಗ್ತಾ ಇದೆ. ಅಂದ್ರೆ ಈ ಹಿಂದೆ ನೋಡೋಂಗಿದ್ರೆ ಶನಿವಾರದವರೆಗೂ, ಅಂದ್ರೆ ಮೊನ್ನೆ ಶನಿವಾರದವರೆಗೂ ಅಧಿಕಾರಿಗಳು ಏನ್ ಹೇಳ್ತಾ ಇತ್ತು ಅಂತ ಹೇಳಿದ್ರೆ, ನಮಗೇನು ಸೂಚನೆ ಬಂದಿಲ್ಲ, ಹೀಗಾಗಿ ನಾವು ದರವನ್ನ ಸೋಮವಾರದಿಂದ ಮಾಡ್ತೀವಿ ಅಂತ ಹೇಳಿ. ಆದ್ರೆ ಕೇಂದ್ರದಿಂದ ಸೂಚನೆ ಬಂದಂತಹ ಬೆನ್ನಲ್ಲೇ ಇವತ್ತು ಮಾಡೋದಿಲ್ಲ, ಆದ್ರೆ ಏನು ಸಭೆ ಆದ ನಂತರ ಇದರದೊಂದು ನಿರ್ಧಾರವನ್ನ ಪ್ರಕಟ ಮಾಡ್ತೀವಿ ಅಂತ. ಆದ್ರೆ ಇವತ್ತು ಸಭೆ ಕೂಡ ಮುಂದೂಡಿಕೆ ಆಗಿರುವಂತದ್ದು. ಹೀಗಾಗಿ ಮತ್ತೆ ಗೊಂದಲ ಮುಂದುವರಿಯುತ್ತೆ. ಗೊಂದಲ ಅಂತ ಹೇಳಿದ್ರೆ ಯಥಾ ಪ್ರಕಾರ ಇವಾಗ ಏನ್ ರೇಟ್ ಇದೆಯೋ ಅದೇ ಇರುತ್ತೆ, ಆದ್ರೆ ಜಾಸ್ತಿ ಆಗುತ್ತಾ ಕಡಿಮೆ ಆಗುತ್ತಾ ಅನ್ನೋ ಒಂದು ಗೊಂದಲ ಹಾಗೆ ಉಳಿಯುವಂತದ್ದು. ನಾಳೆ ಏನಾದ್ರೂ ಸಭೆಯನ್ನ ಮಾಡಲಿಲ್ಲ ಅಂತ ಹೇಳಿದ್ರೆ ಈ ವಾರದಲ್ಲಿ ಏನಾದ್ರೂ ಮಾಡ್ತಾರ, ವಾರದಲ್ಲಿ ಮಾಡುವಂತಹ ಮೀಟಿಂಗ್ ನಲ್ಲಿ ದರನ್ನ ಕ್ಯಾನ್ಸಲ್ ಮಾಡ್ತಾರ ಅಥವಾ ಇರುವಂತಹ 5% ದರ ಏನು ನಿಗದಿ ಮಾಡಬೇಕು ಅಂತ ಅನ್ಕೊಂಡಿದ್ರು ಅದೇ ಜಾರಿ ಆಗುತ್ತಾ ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಕ್ಲಾರಿಟಿ ಸಿಗಬೇಕಾಗಿದೆ. ಸ್ಮಿತಾ, ಧನ್ಯವಾದ ದೀಪ್ತಿ ಮಾಹಿತಿಗಾಗಿ. ಬಿಎಂಆರ್ಸಿಎಲ್ ಟಿಕೆಟ್ ದರ ಏರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರ್ಧಾರವನ್ನ ಕೈಗೊಳ್ಳಲಿಕ್ಕೆ ನಿಗದಿ ಮಾಡಲಾಗಿದ್ದ ಸಭೆ ಇದೀಗ ರದ್ದಾಗಿದೆ. ಕಮಿಟಿ ಸಭೆ ರದ್ದಾಗಿರೋದ್ರಿಂದ ಟಿಕೆಟ್ ದರ ಪರಿಷ್ಕರಣೆ ಈ ವಿಚಾರ ಇದೀಗ ಮತ್ತಷ್ಟು ಗೊಂದಲಕ್ಕೆ ಕಾರಣವಾಗ್ತಾ ಇದೆ. ತಾತ್ಕಾಲಿಕವಾಗಿ 5% ದರ ಏರಿಕೆಯ ನಿರ್ಧಾರವನ್ನ ತಡೆ ಹಿಡಿಯಲಾಗಿತ್ತು. ಈ ಬಗ್ಗೆ ಅಂತಿಮ ನಿರ್ಧಾರ ಇವತ್ತಿನ ಈ ಕಮಿಟಿ ಸಭೆಯಲ್ಲಾಗಬೇಕಾಗಿತ್ತು. ಆದರೆ ಸಭೆ ರದ್ದಾಗಿರೋದ್ರಿಂದ ಮುಂದೇನು ಈ ಗೊಂದಲ ಮುಂದುವರೆದಿದೆ. ಇವತ್ತು ನಡಿಬೇಕಾಗಿದ್ದ ಬಿಎಂಆರ್ಸಿಎಲ್ನ ಸಭೆ ರದ್ದಾಗಿದೆ. ಹಾಗಾದ್ರೆ ಟಿಕೆಟ್ ದರ ಪರಿಷ್ಕರಣೆ ಇದರ ಕತೆ ಏನಾಗುತ್ತೆ? ಸದ್ಯಕ್ಕಿರುವ ಗೊಂದಲ ಇದು.